ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾಳೆ ಬಜೆಟ್ ಏನು ಆಗ್ತಾ ಇದೆ ಅಲ್ವಾ, ಆ ಬಜೆಟಿನ ಬಗ್ಗೆ ಮಾತಾಡೋಣ. ಅಂತಂದರೆ ಏನು ಗೊತ್ತಿದೆ ಅಂತಂದರೆ, ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ವಿಷಯಗಳು ಓಡಾಡ್ತಾ ಇದೆ. ಏನು ಮಾತಾಡ್ತಾರೆ ನಾಳೆ ಅನ್ನೋದನ್ನ ಯಾವುದ್ರ ಬಗ್ಗೆ ಅಂತ. ಅದ್ರ ಪ್ರಕಾರವಾಗಿ ನಾಳೆ ಗೃಹಲಕ್ಷ್ಮಿಯರು ಏನು ಪ್ರತಿ ತಿಂಗಳು 2,000 ರೂಪಾಯಿ ತೊಗೊತಾ ಇದ್ರಿ ಅಲ್ವಾ, ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆಯಂತೆ. ಪ್ರತಿ ತಿಂಗಳು 2,000 ಎಲ್ಲಿ ಲಾಸ್ಟ್ ಟೈಮಲ್ಲಿ ತಾನೇ ಹೇಳಿದ್ದೀರಾ 1,800 ರೂಪಾಯಿ ಕೊಡ್ತಾರೆ, ಇನ್ಮೇಲೆ 2,000 ಕೊಡಲ್ಲ ಅಂತೇಳಿ. ಇವಾಗ ಮತ್ತೆ 2,000 ಕೊಡ್ತಾರೆ ಅಂತ ಹೇಳ್ತಿದ್ದೀರಾ ಅಂತ ಅನ್ಕೋಬೋದು. ಹೌದು, ನೆಕ್ಸ್ಟು ಕೊಡುವಾಗ ಇನ್ನು 2,000 ರೂಪಾಯಿ ಬದಲು 1,800 ಕೊಡ್ತೀವಿ. ಅದ್ರ ಬದಲಾಗಿ 200 ರೂಪಾಯಿನೆಲ್ಲನೂ ಸೇರಿಸಿ ಒಂದು ಫಂಡ್ ಥರ ಇದು ಮಾಡಿ 6 ತಿಂಗಳಾದಮೇಲೆ ಒಂದು ಸಂಘಕ್ಕೆ ಏನದು ಮೆಂಬರ್ಶಿಪ್ ಮಾಡಿಕೊಂಡು ಲೋನ್ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರಲ್ವ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ, ತಿಳ್ಕೊಳ್ಳಿ. ಸೊ ಏನು, ನೀವು 1,800 ಆದರೂ ತೊಗೊಳ್ಳಿ, ಇಲ್ಲ 2,000 ರೂಪಾಯಿ ಆದರೂ ತೊಗೊಳ್ಳಿ, ಗೃಹಲಕ್ಷ್ಮಿಯರು ಈ ಒಂದು ಯಾರೆಲ್ಲ ಹಣ ಪಡ್ಕೊತಾ ಇದ್ದೀರೋ ಅಂಥವ್ರಿಗೆ ಇನ್ನು ಮುಂದೆ ವರ್ಷಕ್ಕೆ 2 ಸ್ಯಾರಿ ಕೂಡ ಕೊಡ್ತಾರಂತೆ. ಸೊ ಎಂಥ ಸ್ಯಾರಿ ಕೊಡ್ತಾರೆ, ರೇಷ್ಮೆ ಸ್ಯಾರಿ ಕೊಡ್ತಾರೋ ಇಲ್ಲ ನಾರ್ಮಲ್ ಸ್ಯಾರಿ ಕೊಡ್ತಾರೋ ಏನು ಅಂತ ಗೊತ್ತಿಲ್ಲ ಡೀಟೇಲಾಗಿ. ಬಟ್ 2 ಸ್ಯಾರಿ ಕೊಡ್ತಾರೆ ಅಂತ ಕೂಡ ಒಂದು ಅಲ್ಲಿ ಇಲ್ಲಿ ವಿಷಯಗಳು ಗೊತ್ತಾಗ್ತಾ ಇದೆ. ಹಾಗೆ ಇನ್ನೊಂದು ಏನಂತಂದರೆ, ನೀವು ರೇಷನ್ ತೊಗೊತಾ ಇದ್ದೀರಲ್ವ ಪ್ರತಿ ತಿಂಗಳು, ಆ ಒಂದು ರೇಷನ್ನಲ್ಲಿ ಒಬ್ಬ ಮನುಷ್ಯನಿಗೆ 10 kg ಅಕ್ಕಿ ಕೊಡ್ತಾ ಇದ್ದಿದ್ದಲ್ವ. 10 kg ಅಕ್ಕಿನಲ್ಲಿ ಇನ್ನು ಮುಂದೆ ನಿಮಗೆ 5 kg ಅಷ್ಟೇ ಕೊಡೋದು ಅಂತ ತಿಳಿಸ್ತಾ ಇದ್ದಾರೆ. 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ಏನು ಕೊಡ್ತಾರಪ್ಪ ಅಂದರೆ, ಈಗೊಂದು ಅಲ್ಲೇ 6 ತಿಂಗಳು ಮುಂಚೆನೇ ನಿಮಗೆ ಹೇಳಿದ್ರಲ್ವ, 5 kg ಅಕ್ಕಿ ಕೊಡ್ತೀವಿ, ನೆಕ್ಸ್ಟ್ ಇನ್ನು 5 kgಗೆ ಆಹಾರ ಕಿಟ್ ಅಂತ ಏನಿರುತ್ತೆ ಅದನ್ನು ಕೊಡ್ತೀವಿ ಅಂತ ಹೇಳಿ. ಈ ಒಂದು ಆಹಾರ ಕಿಟ್ನಲ್ಲಿ ಬೇಳೆ ಆಗ್ಬೋದು, ಎಣ್ಣೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಇನ್ನು ಏನೇನೋ ಕೊಡ್ತೀವಿ ಅಂತ ಹೇಳಿದ್ರಲ್ವ. ಈ ಒಂದು ಆಹಾರನ ಕಿಟ್ನ ಕೊಡ್ತೀವಿ, ಯಾಕಂದರೆ ಮತ್ತೆ ಅಕ್ಕಿನ ಜಾಸ್ತಿ ಆಗಿರೋದ್ರಿಂದ ಜನ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಡಿಸಿಷನ್ ಬರ್ತಾ ಇದ್ದೀವಲ್ಲ. ನಾಳೆ ಬಜೆಟಲ್ಲಿ ಮಾತಾಡ್ತಾರೆ ಅಂತ ಕೂಡ ಈ ಒಂದು ವಿಷಯದ ಬಗ್ಗೆ ಕೂಡ ತಿಳಿದು ಬಂದಿದೆ. ಹಾಗೆ ಇನ್ನೊಂದು ಏನಂತಂದರೆ, ಈ ಮನೆಗಳ್ನ ಕಟ್ಟಿದ್ರಲ್ವ ಗೌರ್ಮೆಂಟ್ ಕಡೆಯಿಂದ, ಅದು ಕೆಲವೊಬ್ಬರಿಗೆ ದುಡ್ಡನ್ನ ಅಲರ್ಟ್ ಆಗಿ ದುಡ್ಡನ್ನ ಕಟ್ಟಿದರೂ ಕೂಡ ಕೆಲವೊಬ್ಬರಿಗೆ ಇನ್ನೂ ಮನೆಗಳ್ನ ಕೊಟ್ಟಿಲ್ಲ. ದುಡ್ಡು ಕಟ್ಟಿರೋರಿಗೆ ಮನೆಗಳ್ನ ಕೊಟ್ಟಿಲ್ಲ. ಬೇರೆ ಯಾವುದೋ ಒಂದು ಹಿಂದೆ ಒಂದು ಗಲಾಟೆ ಅಂತ ಒಂದಾಗಿತ್ತಲ್ಲ, ಮನೆಯೆಲ್ಲ ಕೆಡವಿದ್ರು, ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ, ಅವ್ರಿಗೆ ಮನೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ವ. ಅದಕ್ಕೆ ಜನ ಎಲ್ಲ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದರು. ನಾವು ದುಡ್ಡು ಕಟ್ಟಿದ್ದೀವಿ, ಆಲೆ ಕಟ್ಟಿ 3-4 ವರ್ಷ ಆಗಿದೆ, ಅದು ಫುಲ್ ದುಡ್ಡೆಲ್ಲ ಸಾಲ ತಂದು ಕಟ್ಟಿದ್ದೀವಿ, ಆದರೂ ಕೂಡ ನಮಗಿನ್ನ ಮನೆ ಕೊಟ್ಟಿಲ್ಲ, ಇವಾಗ ಹೆಂಗೆ ನೀವು ಅವ್ರಿಗೆ ಕೊಡ್ತೀರಾ, ಫಸ್ಟ್ ನಮಗೆ ಕೊಡಿ ಅಂತೆಲ್ಲ ಗಲಾಟೆ ಮಾಡ್ತಾಯಿದ್ರಲ್ವ. ಈ ಒಂದು ಮನೆ ಕೊಡೋದ್ರ ಬಗ್ಗೆ ಕೂಡ ಯಾರು ಕೂಡ ವರಿ ಮಾಡ್ಕೋಬೇಡಿ, ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ನಾಳೆ ಬಜೆಟಲ್ಲಿ. ಇದು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ಕೆಲವೊಂದು ಇದರಲ್ಲಿ ತಿಳಿದು ಬರ್ತಾ ಇದೆ ಸುದ್ದಿಗಳು. ಸೊ ನಾಳೆ ಬಜೆಟ್ನಲ್ಲಿ ಯಾವುದಕ್ಕೂ ನೀವು ಎಲ್ಲರೂ ಕೂಡ ಕಾದು ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸೇ ಅಲ್ವಾ. ಮನೆ ಸಿಕ್ಕಿದ್ರು ಗುಡ್ ನ್ಯೂಸು, ದುಡ್ಡು ಗೃಹಲಕ್ಷ್ಮಿಯರಿಗೆ ಸೀರೆ ಕೊಡ್ತಾರೆ ಅಂದರೆ ಅದು ಒಂಥರ ಗುಡ್ ನ್ಯೂಸೇ. ಹಾಗೆ ರೇಷನ್ ಜೊತೆ ಆಹಾರ ಕಿಟ್ ಕೊಡ್ತಾರೆ ಅಂತಂದರೆ ಇಷ್ಟು ದಿನ ಆಗದಿಲ್ಲದು ಇವಾಗ ಕೊಡ್ತಾರಲ್ವ, ಅದಕ್ಕೂ ಇನ್ನೂ ಒಂದು ಗುಡ್ ನ್ಯೂಸೇ. ಸೊ ಯಾವುದೇ ಆದರೂ ಕೂಡ ನಾಳೆ ಯಾವುದಕ್ಕೂ ಕಾದು ನೋಡೋಣ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ತುಂಬಾ ಬೆಳಗ್ಗೆನೇ ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಏನು ರಾಜಾಜಿನಗರದಿಂದ ತಿರುಪತಿಗೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದಿದ್ದಂಥ 5 ಜನ ಇದ್ದಂಥ ಒಂದು ಕಾರು, 3 ಜನ ಹೆಂಗಸರು ಹಾಗೆ 2 ಗಂಡಸರು ಅಂತ ತಿಳಿಸ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಗಿಬಿಟ್ಟು 5 ಜನನೂ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ದಾರಂತೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಫಾಸ್ಟಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೆ ಇದಕ್ಕೆ ಕಾರಣ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದಿನ್ನು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ರು ಏನೋ ಗೊತ್ತಿಲ್ಲ. ಮುಂದೆ ಹೋಗ್ತಾ ಇದ್ದಂಥ ಲಾರಿಗೆ ಒಂದು ಕಾರು ಫುಲ್ಲು ಹೋಗಿ ಒಳಗಡೆ ತೂರ್ಕೊಂಬಿಟ್ಟಿದೆ. ಹಂಗೆ ಆ ರೀತಿ ಅಷ್ಟು ಫಾಸ್ಟಾಗಿ ಓಡಿಸಿದ್ದಾರೆ ಅಂತಂದರೆ, ನಿಜವಾಗ್ಲೂ ಅವ್ರು ಇನ್ನೆಷ್ಟು ಫಾಸ್ಟಾಗಿ ಹೋಗ್ತಿದ್ರು, ನಿದ್ದೆ ಮಾಡ್ತಿದ್ರೋ ಏನೋ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಯಾರೂ ಕೂಡ ಉಳಿದಿಲ್ಲ. ಇನ್ನೊಂದು ಏನಪ್ಪ ಬೇಜಾರು ಅಂತಂದರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಒಂದು ರೀತಿಯಾಗಿ ಆಕ್ಸಿಡೆಂಟ್ ಆಗಿಬಿಟ್ರೆ, ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಅಂತ ಜೀವನದಲ್ಲಿ ಹೋಗ್ತಾ ಇರ್ತೀವಿ. ನೋಡ್ರಿ, ಈ ಥರ ಆಕ್ಸಿಡೆಂಟ್ ಆಗಿಬಿಟ್ರೆ ಇನ್ನೆಲ್ಲಪ್ಪ ಹೋಗಿ ಬೇಡ್ಕೊಳ್ಳೋದು, ದೇವ್ರ ಹತ್ರನೇ ಹೋದಂಗೆ ಆಗ್ಬಿಡ್ತಲ್ಲ. ಮನೆಯಲ್ಲಿ ಅವ್ರನ್ನ ನಂಬ್ಕೊಂಡಿರೋರ ಗತಿ ಏನಪ್ಪ. ಇದೆಲ್ಲ ನೋಡ್ರಿ ನಿಜವೂ ತುಂಬಾ ಬೇಜಾರಾಗುವಂಥದ್ದು. ಹಾಗೆ ನೆಕ್ಸ್ಟಿಂದ ಏನಪ್ಪ ಅಂತಂದರೆ, ಇರಾನು ಮತ್ತು ಇರಾಕೆಲ್ಲ ಯುದ್ಧ ಮಾಡ್ತಾ ಇದ್ದಾವೆ ಒಬ್ರಿಗೊಬ್ರು. ಅದ್ರ ಜೊತೆಗೆ ಅಮೇರಿಕಾ ಸೇರಿಕೊಂಡಿದೆ, ಅವ್ರ ಜೊತೆಗೆ ಇನ್ನೊಬ್ರು ಹಂಗೆ ಸೇರ್ಕೊತಾನೆ ಇದ್ದಾರೆ. ಈ ಒಂದು ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸೈಲೆಂಟಾಗಿರುವಂಥ ಭಾರತಕ್ಕೂ ಕೂಡ ಬರ್ತಾ ಇದೆ ಇದು. ಸೊ ಯಾರು ಏನು ಅವ್ರ ಜೊತೆಗೆ ಹೋಗಲಿಲ್ಲ ಅಂದರೂ ಕೂಡ ಎಲ್ಲ ದೇಶಕ್ಕೂ ಕೂಡ ಎಫೆಕ್ಟ್ ಬೀಳುತ್ತೆ. ಯಾಕಂತಂದರೆ, ಒಬ್ರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀವಿ. ಇಲ್ಲಿ ನಮಗೆ ಎಲ್ಲ ಐಟಮ್ನು ನಾವೇ ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರ ಐಟಮ್ ಎಲ್ಲನೂ ಅವರೇ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಕೆಲವೊಂದು ವಸ್ತುನ ನಾವು ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ನಮಗೆ ಕೆಲವು ವಸ್ತುನ ನಮಗೆ ಕಳಿಸ್ತಾ ಇರ್ತಾರೆ. ಅದು ತಿನ್ನೋ ವಸ್ತು ಆಗ್ಬೋದು, ಬೇರೆದೇ ಆಗ್ಬೋದು.
ಅದರಲ್ಲಿ ನಮಗೆ ಇವಾಗ ಪೆಟ್ರೋಲು, ಡೀಸೆಲು, ಹಾಗೆ ಅಡುಗೆ ಎಣ್ಣೆ, ಹಾಗೆ ಡ್ರೈ ಫ್ರೂಟ್ಸು ಇಂಥ ಐಟಮ್ಗಳೆಲ್ಲನೂ ನಾವು ತರಿಸ್ಕೊತಾ ಇದ್ವಿ. ಅಂಥದ್ರ ಮೇಲೆಲ್ಲನೂ ಕೂಡ ಇವಾಗ ರೇಟ್ ಜಾಸ್ತಿ ಆಗ್ಬೋದು ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಸುದ್ದಿ ಬರ್ತಾ ಇದೆ. ಇದ್ರ ಪ್ರಕಾರ ನಾವು ಏನಪ್ಪ ಅಂತಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವೊಂದು ಬಂಕಲ್ಲಿ ಪೆಟ್ರೋಲೇ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಪೆಟ್ರೋಲ್ ಬಂಕಲ್ಲಿ ಲೈನಾಗಿ ನಿಂತ್ಕೊಂಡು ಜಾಸ್ತಿ ತೊಗೊಂಡೋಗ್ತಾ ಇದ್ದಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಅಡುಗೆ ಎಣ್ಣೆ ಕೂಡ ಅವರೇ ಕೂಡ ಖುದ್ದು ಮಾತಾಡಿದ್ದಾರೆ. ಅಡುಗೆ ಎಣ್ಣೆ ತರಿಸ್ಕೊಳ್ಳೋರೇ ಹಾಗೆ ಲೀಟ್ರಿಗೆ ₹5 ಜಾಸ್ತಿ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಕೆಲವು ಕಡೆ ಏನೂ ಆಗಿಲ್ಲ, ಆ ಥರ ನೀವು ಏನು ಹೆದರ್ಕೊಳ್ಬೇಕಾಗಿಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಎಷ್ಟೇ ನಾರ್ಮಲ್ ಅಂತ ಹೇಳಿದ್ರು ಕೂಡ ಯುದ್ಧ ಆಗ್ತಿರೋದಂತೂ ಎಲ್ಲರಿಗೂ ಗೊತ್ತು. ಸೊ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲರೂ ಕನ್ಫರ್ಮೇ ಅಲ್ವಾ. ಆದರೆ ಭಯಪಡಬಾರ್ದು ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಈ ಒಂದು ವಿಷಯಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.